ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಮದರ್ಸ್ ಡೇ ಆಯಿತು. ವರ್ಷದಲ್ಲಿ ಒಂದಿನ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತಿಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ಅಮ್ಮನ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿದಿದ್ದು, ನನಗೆ ನೆನಪಾಗಿರೋದು ತಿಳಿದಿದ್ದು ಅನ್ನೋದಕ್ಕಿಂತ ಬಹಳಷ್ಟು ಇದೆ. ನಾನು ತುಂಬಾ ಇದೆ ಹೇಳಲಿಕ್ಕೆ, ಆದರೆ ಅಷ್ಟೊಂದೆಲ್ಲ ಹೇಳೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ. ಯಾಕೆಂತಂದರೆ ಹೇಳ್ತಾ ನನಗೆ ತುಂಬ ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಬಹಳಷ್ಟಿದೆ, ಆದರೆ ಎಷ್ಟು ಹೇಳ್ತೀನೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಭಾಳ ದಿವಸದಿಂದ ಅನಿಸ್ತಾ ಇತ್ತು ಅಮ್ಮನ ಬಗ್ಗೆ ಮಾತಾಡಬೇಕು ನನ್ನ ಅಮ್ಮನ ಬಗ್ಗೆ ಅಂತ. ಅದೇ ಮದರ್ಸ್ ಡೇ ಆಯಿತು. ಸೊ ಇವತ್ತೇ ಹೇಳೋಣ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಹೋಗಿ ತೀರ್ಕೊಂಡು 15 ವರ್ಷ ಕಳೆದು ಹೋಯಿತು. ಈ ಜೂನ್ ಬಂದರೆ 16 ವರ್ಷ. ನನಗೊಂದು 28-29 ವರ್ಷ. ಆವಾಗ ತುಂಬ ನಾನು ಒಂಥರ ಅಮ್ಮ ಅಂದರೆ ನೋಡಿ, ನಾವು ಬೇಕಾದ್ರೆ ನಮ್ಗೆ 70 ವರ್ಷ ಆಗಲಿ 80 ವರ್ಷ ಆಗಲಿ ಅಮ್ಮ ನಮ್ಮ ಜೊತೆಲಿರಬೇಕು. ಅಂಥದ್ರಲ್ಲಿ ನಿಮ್ಗೆ ಅನಿಸ್ಬಹುದು ಭಾಳಷ್ಟು ಜನರು ನನಗಿಂತ ಸಣ್ಣ ವಯಸ್ಸಲ್ಲಿ ಅಮ್ಮನ ಕಳ್ಕೊಂಡಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ, ತುಂಬ ಜನರು. ಆದರೆ ನಾನು ಇಷ್ಟು ಬೇಗ ನನ್ನ ಅಮ್ಮನ ಕಳ್ಕೊಂಡಿದ್ದೀನಿ ಅಂತ ತುಂಬಾ ಅದು ಒಂದು ಮನಸ್ಸಲ್ಲಿ ಬೇಜಾರಿದೆ. ತುಂಬ ಅಂದರೆ ತುಂಬ ನೆನಪಾಗುತ್ತೆ ಪ್ರತಿದಿನ. ನಾನು ಯಾಕೆ ಇಷ್ಟು ಬೇಗ ನಮ್ಮಮ್ಮ ನನ್ನ ಬಿಟ್ಟು ಹೋದ್ಲು. ನಮ್ಮಮ್ಮ ತುಂಬ ಸಣ್ಣ ಏಜ್ ಇತ್ತು, 51ನೇ ವರ್ಷ. ತುಂಬ ಚಿಕ್ಕ ಏಜಲ್ಲೇ ನಮ್ಮನ್ನೆಲ್ಲ ಅಗಲಿ ಹೋದ್ಲು. ಅದು ನನ್ನ ಚಿಕ್ಕಮ್ಮನ ಮಗಳು 3 ವರ್ಷ, ಚಿಕ್ಕಮ್ಮನ ಮಗ 7 ವರ್ಷದವರು. ಆವಾಗ ನಮ್ಮ ಚಿಕ್ಕಮ್ಮ ತೀರ್ಕೊಳ್ಳುವಾಗ ಆ 3 ವರ್ಷದ ಮಗುನ ನಮ್ಮಮ್ಮನ ಮಡ್ಲಿಗೆ ಹಾಕಿ ಹೋಗಿದ್ಲು ನಮ್ಮ ಚಿಕ್ಕಮ್ಮ. ಅದಾಗಿ ನಮ್ಮ ಚಿಕ್ಕಮ್ಮನ ಮಗಳನ್ನು ದೊಡ್ಡ ಮಾಡಿದ್ದಾಳೆ. ನಮ್ಮಮ್ಮ ಹೇಗೆ ಗೊತ್ತಾ ಸ್ನೇಹಿತರೆ, ನನಗೆ ಹೇಳೋಕ್ಕೆ ಹೋದರೆ ಆವಾಗ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಎಷ್ಟೋ ಸರಿ ಬೈತಿದ್ದೆ ಅಮ್ಮನ ಜೊತೆ. ನಾವು ಜಗಳ ಮಾಡ್ದಿದ್ದು ಮಕ್ಕಳೇ ಇಲ್ವೇನೋ, ಇಲ್ಲ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಜಗಳ ಒಂದು ಸ್ವಲ್ಪ ಏನಾದರೂ ಒಂಚೂರು ವಾದ ವಿವಾದ ನಡೀತಾ ಇರುತ್ತೆ, ಆರ್ಗ್ಯುಮೆಂಟ್ ನಡೆಯುತ್ತೆ, ಚಿಕ್ಕ ಪುಟ್ಟ ಜಗಳ ಇದ್ದೇ ಇರುತ್ತೆ. ನಂದು ಹಾಗೆ ಅಮ್ಮನ ಜೊತೆ ತುಂಬ ಜಗಳ ಆಗ್ತಿತ್ತು. ಆಮೇಲೆ ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಎಲ್ಲ ವಿಷಯಕ್ಕೂ ನಾನು ಜಗಳ ಮಾಡ್ತಿದ್ದೆ. ನಾನು ಸ್ವಲ್ಪ ಜಾಸ್ತಿನೇ ಕಾಡಿಸ್ತಿದ್ದೆ ಅನಿಸುತ್ತೆ ಅಮ್ಮಂಗೆ. ಈಗ ಅನಿಸುತ್ತೆ ಆವಾಗ ಎಷ್ಟು ಕಾಡಿಸ್ತಿದ್ದೆ. ನನಗೆ ಜಡೆ ಹಾಕೋದು ತುಂಬ ಟೈಟಾಗಿ ಜಡೆ ಹಣಿಬೇಕಾಗಿತ್ತು. ಸ್ಕೂಲಿಗೆ ಬೆಳಗ್ಗೆ 7:30-8 ಗಂಟೆಗೆ ಹೋಗಬೇಕಿತ್ತು, ಆದರೆ ನನಗೆ ಲೇಟ್ ಆಗಿಬಿಡ್ತಿತ್ತು. ಅಮ್ಮನ ಹತ್ರ ಬೈಸ್ಕೊಳ್ತಿದ್ದೆ, ಅಮ್ಮನ ಹತ್ರ ಜಗಳ ಮಾಡ್ತಿದ್ದೆ ನನಗೆ ಸರಿಯಾಗಿಲ್ಲ ಅಂತ. ಯಾವುದೇ ಒಂದು ವಿಷಯದಲ್ಲಿ ನನಗೆ ಸಂಡೇ ಭಾನುವಾರ ತಲೆ ಸ್ನಾನ ಮಾಡಿಸಿದ್ರೆ ತಲೆ ಕ್ಲೀನಾಗಿಲ್ಲ ಅಂತ ಗಲಾಟೆ, ಎಲ್ಲದಕ್ಕೂ ಅಮ್ಮಂಗೆ ಏನಾದರೂ ಒಂದು ಸಣ್ಣ ವಿಷಯದಲ್ಲಿ ಜಗಳ ಮಾಡ್ತಿದ್ದೆ. ಆದರೂ ಅಮ್ಮ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಬೈತಿದ್ಲು, ಆದರೂ ಅಷ್ಟು ಇದು ಮಾಡ್ಕೊಳ್ಳದೆ ಎಷ್ಟು ಚೆನ್ನಾಗಿ ನನಗೆ ಎಲ್ಲದನ್ನು ಮಾಡ್ತಿದ್ಲು. ನಾನು ಹೇಳಿದ್ದನ್ನೆಲ್ಲ ನನಗೆ ಕೇಳ್ತಿದ್ಲು. ನನಗೆ ಹಾಗೆ ದೊಡ್ಡವಳಾದ ಹಾಗೆ ಮದುವೆ ಆಯಿತು. ಮದುವೆ ಆದಮೇಲೆ ಪ್ರತಿದಿನ ಬೆಳಗ್ಗೆ ನನಗೆ ಫೋನ್ ಮಾಡೋದು. ಆವಾಗೆಲ್ಲ ಲ್ಯಾಂಡ್ಲೈನ್ ಇರ್ತಿತ್ತಲ್ವ, ಈ ಥರ. ನಾನು ಪ್ರತಿದಿನ ಬೆಳಗ್ಗೆ ಫಸ್ಟ್ 9 ಗಂಟೆಗೆಲ್ಲ ನಾನು ಫೋನ್ ಮಾಡಲೇಬೇಕು. ಇಲ್ಲಾಂದರೆ ನಾನು ಮಾಡಿಲ್ಲ ಅಂದರೂ ಅಮ್ಮಂದೇ ಫೋನ್ ಬರ್ತಿತ್ತು, ಅಲ್ಲಿಂದ ಬರೋದು. ಯಾಕೆಂದರೆ ಅದು ಔಟ್ ಗೋಯಿಂಗ್ ಕಾಲ್ ಇರಲ್ಲ ಲ್ಯಾಂಡ್ಲೈನಲ್ಲೇ. ಹೇಗೆ ಅಂತಂದರೆ ನಾವೇ ಮಾಡಬೇಕು ಇಲ್ಲಿಂದ, ಆ ಥರ ನಮ್ಮದು ಮೊಬೈಲ್ ಇತ್ತು ನಂದು. ನಾನು ಮಾಡ್ತಿದ್ದೆ. ನಂದು ಒಂದಿನ ಫೋನ್ ಏನಾದರೂ ಬಂದಿಲ್ಲ ಅಂದರೆ ಮುಗೀತು. ಅವತ್ತು ಎಷ್ಟು ಚಡ್ಪಡಿಸೋಳು ಅಂದರೆ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆಗೆ ನಾನು ಕಾಲ್ ಮಾಡಲೇಬೇಕು. ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಹೋಗಿ ಎಷ್ಟೋ ದೂರ ಹೋಗಿ ಆದರೂ ಒಂದು ಸರಿ ಕಾಲ್ ಮಾಡಿ ಬರ್ತಾಳೆ. ಅಂದರೆ ಬರ್ತಿದ್ಲು, ನನಗೆ ಫೋನ್ ಮಾಡಿ ಬರ್ತಿದ್ರು. ನಾನು ಅವಳು ಅಂತಲೇ ನಂಗೆ ಬಂದುಬಿಡುತ್ತೆ ಅಮ್ಮ ಅಂದರೆ. ಅಂದರೆ ದೂರ ಹೋಗಿ STD ಕಾಲಿಂದಾದರೂ ನನಗೆ ಫೋನ್ ಮಾಡಿ ಬರಬೇಕು ಅಂತ ಒಂದು ಆಸೆ ಇರ್ತಿತ್ತು. ನಾನು ಫೋನ್ ಮಾಡಿಲ್ಲ ಫಸ್ಟ್ ಕೇಳೋದು, ಯಾಕೆ ಫೋನ್ ಮಾಡಿಲ್ಲ ನನಗೆ ಅಂತ. ಹೀಗೆ ಮದುವೆಗಿಂತ ಮೊದಲು ನೋಡಿ, ನಾವು ಎಷ್ಟೋ ಕಚ್ಚಾಡ್ತೀವಿ, ಎಷ್ಟೋ ಇದು ಮಾಡ್ತೀವಿ. ನಾನು ಜಗಳ ಮಾಡ್ತೀನಿ, ಬೈಸ್ಕೋತೀನಿ, ಇದೆಲ್ಲ ನಡೆಯುತ್ತೆ. ಮದುವೆ ಆದಮೇಲೆ ಬೇರೆ ನಾವು ದೂರ ಇರ್ತೀವಿ ನೋಡಿ, ಆವಾಗ ತುಂಬಾ ಒಂಥರ ಹತ್ತಿರ. ಎಲ್ಲದೂ ಅಮ್ಮನ ಹತ್ರ ಮಾತಾಡಬೇಕು. 1 ಗಂಟೆ ಆದರೂ ಫೋನ್ ಇರ್ತಾ ಇರಲಿಲ್ಲ. ನಾನು ಫೋನಲ್ಲಿ ಮಾತಾಡ್ತಿದ್ದೆ. ಏನೇ ಕೆಲಸ ಇದ್ದರೂ ಸಹ ಅದನ್ನು ಬಿಟ್ಟು ನಾನು ಕಾಲ್ ಮಾಡಲೇಬೇಕಿತ್ತು. ಯಾರದ್ದು ಕಾಲ್ ಬಂದರೂ ನನ್ನ ಕಾಲ್ ಬಂದಿಲ್ಲ ಅಂದರೆ ಅವತ್ತು ಮೂಡ್ ಆಫಲ್ಲಿ ಇರ್ತಿತ್ತು. ಎಲ್ಲಕ್ಕಿಂತ ಇನ್ನೊಂದು ಹೇಳ್ತೀನಿ, ಇದಂತೂ ಆಯಿತು ಬಿಡಿ. ನನ್ನ ಅಮ್ಮ ಹೇಗೆ ಅಂದರೆ ಲಕ್ಷಕ್ಕೆ ಒಬ್ಬರು ಅಂತ ನಾನು ಹೇಳ್ಬೋದು. ಹೌದು, ಎಲ್ಲರ ಅಮ್ಮನೂ ಹಾಗೆ ಇರ್ತಾರೆ, ತುಂಬ ಒಳ್ಳೆಯವರು ಇರ್ತಾರೆ. ಅಮ್ಮ ಅಂದರೆ ಹಾಗೆ, ಅದು ಅವರಮ್ಮ ಇವರಮ್ಮ ಅಂತಲ್ಲ, ಪ್ರತಿಯೊಂದು ಅಮ್ಮನೂ ಹಾಗೆ ತುಂಬ ಒಂಥರ ಇದೇ ಇರ್ತಾರೆ, ಪ್ರೀತಿ ಮಮತಾಮಯಿ ಇದ್ದೇ ಇರ್ತಾರೆ. ನಮ್ಮಮ್ಮನ ಬಗ್ಗೆ ನಾನು ಯಾಕೆ ಅಷ್ಟೊಂದು ಹೇಳ್ತೀನಿ ಅಂತಂದರೆ, ಲಕ್ಷಕ್ಕೊಬ್ಬರು ಇರ್ಬೋದು ಅಂತ. ನಮ್ಮಮ್ಮ ಯಾರೇ ಆಗಲಿ, ಈಗ ಮನೆಗೆ ಯಾರಾದರೂ ಬಂದರೆ, ಅಪರಿಚಿತರು ಬಂದರೂ ಸಹ ಅವರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟು ಟೀ ಮಾಡಿ ಕುಡಿಸಿ, ಮತ್ತು ಅವರು ಊಟ ಟೈಮಿಗೆ ಬಂದರೆ ಊಟ ಹಾಕಿ ಕಳಿಸೋದು ಒಂದು ರೂಢಿ.
ತುಂಬ ತನಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ತನ್ನ ನೋವನ್ನು ಯಾವತ್ತೂ ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ. ತುಂಬ ಜಾಸ್ತಿ ಆಯಿತು ಅಂತಂದರೆ ನೋಯ್ತಾ ಇದೆ ಬೆನ್ನೋವು, ಕಾಲು ನೋವು ಏನಾದರೂ ಹೇಳ್ತಿದ್ಲು. ಬಿಟ್ಟರೆ ಜ್ವರ ಬಂತು ಏನಾದರೂ ಬಂದರೂ ಸಹ ಎದ್ದು ಒಂಥರ ಗಂಡಸ್ರ ಥರ ಕೆಲಸ. ಗಂಡಸರು ಹೇಗೆ ಒಂದು ಗಂಡಾಳು ಹೇಗೆ ಕೆಲಸ ಮಾಡ್ತಾರೆ ಅಷ್ಟು ಕೆಲಸ. ಒಂದು ಯಾವ ಕೆಲಸಕ್ಕೂ ಹೆದರಲ್ಲ. ಸ್ವಲ್ಪ ಮೊದಲು ನಮ್ಮ ದೊಡ್ಡಮ್ಮ ಇದ್ದರು, ಆವಾಗ ಅಡುಗೆ ಮಾಡೋದು ಕಡಿಮೆ, ಹೊರಗಿನ ಕೆಲಸ ಜಾಸ್ತಿ. ಹಿತ್ತಲು ಅದು ಇದು ತರಕಾರಿ ಬೆಳೆಯೋದು, ಹೀಗೆ ಭಾಳ ಏನಾದರೂ ಗಿಡಗಳನ್ನೆಲ್ಲ ದೊಡ್ಡ ದೊಡ್ಡ ಗಿಡಗಳನ್ನ ಎಲ್ಲಿದ್ರೂ ಬೆಳೆಸೋದು, ಎಲ್ಲಾದರೂ ಹೋಗಿ ದೂರ ದೂರದ ಊರಿಗೆಲ್ಲ ಹೋಗಿ ತರೋದು, ಬೆಳೆಸೋದು, ಈ ಥರ ತುಂಬ ಆಸಕ್ತಿ ಇತ್ತು. ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಿದ್ರು, ಬಾಕಿ ಎಲ್ಲ ಕೆಲಸನೂ ಅಮ್ಮಂದು ಮ್ಯಾನೇಜ್ ಮಾಡ್ಕೊಳ್ಳೋದು. ಆಮೇಲೆ ಅಡುಗೆ ಅಂತೂ ಬಿಡಿ, ಅಮೃತ ಅಮೃತ. ಊಟ ಮಾಡಿದರೆ ಅಮ್ಮನ ಕೈ ಅಡುಗೆ ಮಾಡಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಅಷ್ಟು ಅವರು ಅಡುಗೆನೂ ಅಷ್ಟೇ. ಈಗ ಬೇಗ ಬೆಳಗ್ಗೆ 9 ಗಂಟೆಗೆಲ್ಲ ಹೋಗಿ ಕಿಚನ್ನಲ್ಲೇ ಇದ್ದು ಅಡುಗೆ ಮಾಡೋ ಅಂಥ ಸ್ವಭಾವ ಅಲ್ಲವೇ ಅಲ್ಲ. ಒಂಥರ ಡಿಫ್ರೆಂಟ್ ಗೊತ್ತಾ. ಈಗ ನಾವೆಲ್ಲ ಬರ್ತೀವಿ ಅಂತ ಇಟ್ಕೊಳ್ಳಿ, ನಾವೆಲ್ಲ ಬರ್ತೀವಿ ಅಂತಂದ್ರೆ ಬಾಗಿಲು ಮೆಟ್ಟಿಲಲ್ಲೇ ಕುತ್ಕೊಂಡು ವೇಟ್ ಮಾಡೋದು. ಬೇಕಾದಷ್ಟು ಹೊತ್ತಾಗಲಿ ನಾವು ಹೋಗಲಿಕ್ಕೆ ಅಲ್ಲೇ ಕಾಯ್ತಾ ಇರೋದು, ಬಂದ್ರ ಗಾಡಿ ಬಂತ ಅಂತ. ಯಾವ್ದು ನಾವೆಲ್ಲ ಇದ್ದಾಗ ಏನು ಮಾಡ್ತಿದ್ಲು ಅಂದರೆ, ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ ಕುತ್ಕೊಂಡು ಕತೆ ಹೇಳ್ತಾ ಮಾತಾಡ್ತಾ ಕುತ್ಕೊಳ್ಳೋದು. 12 ಗಂಟೆಗೆ ಅಡುಗೆ ಮಾಡಲಿಕ್ಕೆ ಹೋದರೆ 1 ಗಂಟೆಗೆಲ್ಲ ಅಡುಗೆ ರೆಡಿ ಇರ್ತಿತ್ತು. 3 ಇದು, ಒಂದು ಪಲ್ಯ, ಒಂದು ನಮ್ಮ ಕಡೆ ಏನು ತಂಬಳಿ ಸಾಂಬಾರು ಅದು ಇದು ಎಲ್ಲ ಏನು ಮಾಡ್ತೀವಿ, 3-4 ಅಡುಗೆ 1 ಗಂಟೆಲಿ. ತುಂಬ ಚೆನ್ನಾಗಿ ಅಡುಗೆ ಎಲ್ಲ. ಯಾರೇ ಹೇಳಿದ್ರು ಅಡುಗೆ ಅಂತೂ ಅಷ್ಟು ರುಚಿ, ಅದು ಹೇಳೋಕ್ಕಾಗಲ್ಲ ಅಷ್ಟು ರುಚಿ. ನನ್ನ ಹತ್ರ ಅಂತೂ ಒಂದು 10% ನಮ್ಮ ಅಮ್ಮಂದು ಬಂದಿಲ್ಲ. ಆ್ಯಕ್ಚುಲಿ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ನಾನು ಗ್ಯಾರಂಟಿ, ಇದು ನನಗೆ ಗೊತ್ತು. ಅಷ್ಟು ನಮ್ಮ ಅಮ್ಮನಷ್ಟು ರುಚಿ ಅಂತೂ ಮಾಡೋಕ್ಕೆ ಬರೋಲ್ಲ. ಕೆಲವೊಂದು ಅಡುಗೆ ಮಾಡ್ತೀನಿ ಆದರೆ ಅಮ್ಮನ ಥರ ಎಲ್ಲ. ಉಪ್ಪಿನಕಾಯಿ ಅಂತೂ ಬಂದು ನೆಂಟರು ಪ್ರತಿಯೊಬ್ಬರು ಹೇಳ್ತಾರೆ, ಉಪ್ಪಿನಕಾಯಿ ಅವಳ ಥರ ಹಾಕೋದಕ್ಕೆ ಯಾರ ಹತ್ರ ಬರೋಲ್ಲ. ಇವತ್ತಿಗೂ ನಮ್ಮ ಮನೆಗೆ ಬಂದು ನೆಂಟರು ನಮ್ಮ ಅಮ್ಮನ ನೆನೆಸ್ಕೋತಾರೆ. ಆ ಥರ ಉಪ್ಪಿನಕಾಯಿ ನಾವು ಇನ್ನೂವರೆಗೂ ತಿನ್ನೋಕ್ಕಾಗಲ್ಲ. ಅಮ್ಮ ಮಾಡಿದ ಉಪ್ಪಿನಕಾಯಿ ತೊಗೊಂಡು ಹೋಗ್ತಿದ್ರು, ಬರೀ ಉಪ್ಪಿನಕಾಯಿ ಅನ್ನ ಊಟ ಮಾಡ್ತಿದ್ರು, ಅಷ್ಟು ರುಚಿ. ನಾನಂತೂ ಅಮ್ಮ ನನಗೆ ಇಷ್ಟು ದೊಡ್ಡ ಡಬ್ಬದಲ್ಲಿ ಕೊಟ್ಟು ಕಳಿಸ್ತಿದ್ಲು. ತುಂಬ ರುಚಿ. ಯಾರದೇ ಮನೆಯಲ್ಲಿ ವಿಶೇಷ ಆಗಲಿ ಉಪ್ಪಿನಕಾಯಿ ಹಾಕೋಕ್ಕೆ ನಮ್ಮ ಅಮ್ಮನೇ ಕರೆಯೋರು. ಆಮೇಲೆ ಅಡುಗೆ ಮಾಡೋದಕ್ಕೆ ಎಷ್ಟು ಅಳುತ್ತೆ ಇನ್ನೆಲ್ಲದಕ್ಕಿಂತ ಗೊತ್ತಾ. ಈ ಒಂದು ಮನೆಯಲ್ಲಿ ಫಂಕ್ಷನ್ ಇದೆ, ಒಂದು ಪೂಜೆ ಇದೆ, ಏನಾದರೂ ಇದೆ ಅಂದರೆ ಒಂದು 150-200 ಜನಕ್ಕೆ ತಾನೇ ಅಡುಗೆ ಮಾಡೋಳು. ಆವಾಗೆಲ್ಲ ಅಷ್ಟೊಂದು ಅಡುಗೆಯವರೆಲ್ಲ ಬರುವಂಥದ್ದೆಲ್ಲ ರೂಢಿ ಇರಲಿಲ್ಲ. ಹೀಗೆ ಊರವರೇ ಎಲ್ಲ ಮನೆಯವರೆಲ್ಲ ಸೇರಿ ಅಡುಗೆ ಮಾಡ್ಕೊಳ್ಳೋದು. ಅದಾದ ನಂತರ ಹೀಗೆ ಸತ್ಯನಾರಾಯಣ ಪೂಜೆ ಹಿಂಗೆ 100 ಜನ ಎಲ್ಲ ಬರ್ತಾರೆ ಅಂದರೆ ಆರಾಮಾಗಿ ನಮ್ಮ ಅಮ್ಮನೇ ಅಡುಗೆ ಮಾಡಿಬಿಡೋದು. ಎಂಥ ರುಚಿ. ಯಾವ ಅಡುಗೆನೂ ಉಪ್ಪು ಖಾರ ಕಡಿಮೆ ಹೆಚ್ಚಾಗಿದೆ ಅಷ್ಟು ಪರ್ಫೆಕ್ಟ್ ಇರ್ತಿತ್ತು, ಅಷ್ಟು ರುಚಿ ಇರ್ತಿತ್ತು. ಇನ್ನೊಂದಂತಂದರೆ ರುಚಿ ಒಂದು, ಇಷ್ಟು ಜನರಿಗೆ ಇಷ್ಟು ಬೇಕು ಅಡುಗೆ ಅಂತ 100 ಜನಕ್ಕೆ ಎಷ್ಟು ಅನ್ನ ಮಾಡಬೇಕು, ಎಷ್ಟು ಸಾಂಬಾರು ಮಾಡಬೇಕು, ಯಾವುದೇ ಒಂದು ಸ್ವೀಟ್ ಅದು ಅಂತ ಅಳತೆಯಲ್ಲಿ ಹೇಳೋದು. ಅಂದರೆ ತುಂಬ ಜಾಸ್ತಿಯಾಗಿ ಮಾಡೋ ಒಂದು 5 ಜನಕ್ಕೆ ಇರುತ್ತೆ, ಉಳಿಯುತ್ತೆ. ಅಂದರೆ 100 ಜನರಿಗೆ ಅಡುಗೆ ಮಾಡಬೇಕು ಅಂದರೆ 100 ಜನ 5-6 ಜನ ಊಟ ಮಾಡ್ಬೋದು. ಅಷ್ಟಂದ್ರೆ ಕರೆಕ್ಟ್ ಲಿಮಿಟ್. ಅಷ್ಟು ಅದೊಂದು. ಆಮೇಲೆ ಊರಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೂ ಫಸ್ಟ್ ನಮ್ಮ ಅಮ್ಮನೇ ಕರೆಯೋಕ್ಕೆ ಬರ್ತಿದ್ರು. ಆಗಿಂದಾಗಲೇ ಓಡಿ ಹೋಗೋಳು. ಮಧ್ಯರಾತ್ರಿ 12 ಗಂಟೆ 1 ಗಂಟೆ ರಾತ್ರಿ ಆಗಲಿ ತಾನು ಅವ್ರ ಮನೆಗೆ ರೆಡಿ. ಅಂದರೆ ಏನೇ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಿರಲಿ, ಯಾರೇ ಡೆಲಿವರಿಗೆ ಹೋಗೋದಿದ್ರು ನಮ್ಮ ಊರಿನಲ್ಲಿ, ನಮ್ಮ ಅತ್ತೆಂದ್ರು ಅಂದರೆ ಅಪ್ಪನ ನನ್ನ ತಂದೆ ಕಸಿನ್ಸ್ ಇವರೆಲ್ಲ, ಯಾರೇ ಚಿಕ್ಕಪ್ಪನ ಮಕ್ಕಳು ಯಾರೇ ಹಾಸ್ಪಿಟ್ಲಿಗೆ ಹೋಗೋದಿರಲಿ, ಡೆಲಿವರಿಗೆ ಹೋಗೋದಿರಲಿ, ಆ ಥರ ಎಲ್ಲ ಇದ್ದರೆ 3 ದಿನ 4 ದಿನ ಹಾಸ್ಪಿಟ್ಲಲ್ಲಿ ಇರಲಿಕ್ಕೂ ನಮ್ಮ ಅಮ್ಮನೇ ಕರಿತಿದ್ರು. ಅವಳೇ ಅಂದರೆ ಒಂದು ನರ್ಸ್ ಇದ್ದಂಗೆ ಆಗಿಬಿಟ್ಟಿದ್ರು. ಯಾರನ್ನೇ ಆದರೂ ಕರ್ಕೊಂಡೋಗೋರು. ಹೋಗಲಿ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಅಂತಲ್ಲ, ನೆಂಟರ ಮನೇಲಿ ಯಾರ ಮನೇಲಾದರೂ ಅಮ್ಮಂಗೆ ಕರೆಯೋದು. ಚಿಕ್ಕ ಏಜಿನಲ್ಲೇ ತುಂಬ ಎಕ್ಸ್ಪೀರಿಯೆನ್ಸು. ಹಾಗಂತ ತುಂಬ ಏಜ್ ಆಗಿರ್ತಾ 51ನೇ ವರ್ಷ ಗೊತ್ತಾ. ಆಮೇಲೆ ನಮ್ಮ ಬೇರೆ ಜಾತಿಯವರು ಸಹ ನಮ್ಮ ಅಮ್ಮನ ಅಷ್ಟು ಇಷ್ಟಪಡೋರು. ಅವ್ರ ಮನೇಲಿ ಏನಾದರೂ ಸತ್ಯನಾರಾಯಣ ಪೂಜೆ ಎಲ್ಲ ಆದರೆ ನಮ್ಮ ಅಮ್ಮಂಗೆ ಅಡುಗೆಗೆ ಹೇಳೋರು. ಅಡುಗೆ ಅಂದರೆ ಎಲ್ಲರೂ ಅಂತಿದ್ರು, ಇವತ್ತಿನ ಅಡುಗೆ ನೀವು ಮಾಡಿದ್ದೀರಾ ಅಂದರೆ ಅದು ಅಷ್ಟು ಚೆನ್ನಾಗೇ ಇರುತ್ತೆ, ಯಾವುದಕ್ಕೂ ಕಡಿಮೆ ಇಲ್ಲ ಅಂತ. ತುಂಬ ಒಂಥರ ಅನ್ನಪೂರ್ಣ ಅಂತ ಹೇಳ್ಬೋದು. ನಮ್ಮ ಅಮ್ಮ ಅನ್ನಪೂರ್ಣೆ. ಮಾಡಿದ್ದು ರುಚಿನೂ ಹಾಗೆ, ಬಡಿಸೋ ಕೈನೂ ಹಾಗೆ. ಒಂದು ಯಾರಾದರೂ ನೆಂಟರು ಮನೆಗೆ ಬಂದರು ಅಂದರೆ ಬಡಿಸೋದಕ್ಕೆ ಫಸ್ಟೇ ಅಂದ್ಬಿಡ್ತಿದ್ರು. ಮಂಜುಳಾ ಅಂತ ನಮ್ಮ ಅಮ್ಮನ ಹೆಸರು. ಮಂಜಕ್ಕ ನೀನು ಬರಬೇಡ ಬಡಿಸೋದಕ್ಕೆ ಅಂತ. ಬಂದುಬಿಟ್ರೆ 2 ಹೋಳಿಗೆಕ್ಕಿಂತ ಫಸ್ಟ್ ಬಡಿಸುವಾಗಲೇ 2 ಹೋಳಿಗೆ ಮಾಡಿದ್ರು ಅಂದರೆ 2 ಹೋಳಿಗೆ ತೆಗೆದು ಹಾಕ್ಬಿಡೋದೆ. ಮತ್ತು ಕೇಳೋ ಹಂಗಿಲ್ಲ. 2 ಹೋಳಿಗೆ ಕೈ ತುಂಬ ಬಡಿಸೋದು, ಕೈ ತುಂಬ ಎಲ್ಲದನ್ನು ಬಡಿಸಿ ತಿನ್ನಿಸೋದು. ನಮಗೆ ಫುಲ್ ಆಯಿತು, ಇಷ್ಟೆಲ್ಲ ಬೇಡ, ನನಗೆ ಆಗಲ್ಲ ನಮ್ಗೆ ತಿನ್ನೋಕ್ಕೆ ಅಂದ್ರೆ ಬಿಡ್ತಾ ಇರಲಿಲ್ಲ. ಇನ್ನೊಂದು ಹಾಕೋ ಅಂತ ಪ್ರತಿಯೊಬ್ಬರಿಗೂ ಅಷ್ಟೊಂದು
ಪ್ರೀತಿಯಿಂದ ಆದರಾತಿಥ್ಯದಿಂದ ಬಡಿಸೋದು ನಮ್ಮ ಅಮ್ಮನ ಕೈಯಲ್ಲಿ. ಅದೊಂದು ನನ್ನ ಗುಣದಲ್ಲೂ ಬಂದಿದೆ. ನನಗಿಲ್ಲ ಅಂದ್ರೂ ಸ್ವಲ್ಪ ಕೊಡೋದು, ಇದು ಎಲ್ಲ ಸ್ವಲ್ಪ ನಂದು ಇದೆ. ಅಂದರೆ ಇವಳ ಕೈನೂ ಅಷ್ಟೇ ಜಾಸ್ತಿ ಬಡಿಸ್ಬಿಡ್ತಾಳೆ ಅಂತ ನಾನು ಸ್ವಲ್ಪ ಅದೇ ಥರ ಅಮ್ಮನಿಂದನೇ ಬಂದಿರ್ಬೋದು. ನಮ್ಮ ಅಮ್ಮ ಅಂತೂ ಇದೆಲ್ಲದಕ್ಕೂ ಮುಂದೆ ಗೊತ್ತಾ, ಅಡುಗೆ ಮಾಡಲಿಕ್ಕೆ ಹೋದರೆ ಫಾಸ್ಟ್ ಅಡುಗೆ ತುಂಬ ಚೆನ್ನಾಗಿ ಟೇಸ್ಟಿ, ಒಂದಕ್ಕಿಂತ ಒಂದು. ಮತ್ತು ಇನ್ನೊಂದು ಹೇಳ್ತೀನಿ, ಈಗ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ, ಈಗ ನನ್ನ ಯಜಮಾನರು ಬಂದರೆ ಅವ್ರಿಗೆ ಇಷ್ಟ, ನಮ್ಮ ಅಕ್ಕನ ಅಂದರೆ ನಮ್ಮ ದೊಡ್ಡಪ್ಪನ ಅಳಿಯ, ನಮ್ಮ ಮನೆಗೆ ಬಂದರು ನಮ್ಮ ಅತ್ತೆ ಸೋದರ ಗಂಡ, ನಮ್ಮ ಸೋದರನವರು, ಅವರಿಗೆ ಯಾವ್ದು ಇಷ್ಟ, ಯಾವ್ಯಾವ ಅಳಿಯ ಯಾವ್ಯಾವ್ದು ಇಷ್ಟ ಅಡುಗೆ ಅದನ್ನೇ ಮಾಡಿ ಬಡಿಸೋರು. ಇದು ಅವರ ಸ್ಪೆಷಾಲಿಟಿ. ಯಾರೇ ನೆಂಟರು ಬಂದರೂ ಅವ್ರಿಗೆ ತಕ್ಕಂಗೆ ಅವ್ರಿಗೆ ಇಷ್ಟ ಆಗುವಂತಹ ಅಡುಗೆನೇ ಮಾಡೋದು. ಸ್ವೀಟು ಯಾರಿಗೆ ಯಾವ್ದು ಇಷ್ಟ ಅದನ್ನೇ ಮಾಡೋದು, ಕರ್ದಿದ್ದ ಪದಾರ್ಥ ಯಾವ್ದು ಇಷ್ಟ ಅದನ್ನೇ ಅವ್ರಿಗೆ ಮಾಡೋದು. ಇದು ನಮ್ಮ ಅಮ್ಮನ ಸ್ಪೆಷಾಲಿಟಿ. ಎಲ್ಲರೂ ಅದೇ ಅಂತಿದ್ರು, ಮಂಜಕ್ಕನ ಅಡುಗೆ ಅಂದರೆ ಹೇಗೆ ಅಂದರೆ ಅಷ್ಟು ರುಚಿನೂ ಆಗಿರುತ್ತೆ, ಯಾರಿಗೆ ಯಾವ್ದು ಬೇಕು ಅಂತ ಅವ್ರದ್ದು ಇಷ್ಟವಾದ ಅಡುಗೆನೇ ಮಾಡಿ ಬಡಿಸ್ತಾರೆ ಅಂತ. ಅದು ಒಂಥರ ಅಮ್ಮನ ಗುಣ. ನಾನು ಅತಿಯಾಗಿ ಹೇಳ್ತಾ ಇಲ್ಲ, ಅಥವಾ ಯಾವುದೇ ಒಂದು ಇದರಲ್ಲಿ 1% ನಾನು ಜಾಸ್ತಿಯಾಗಿ ಹೇಳ್ತಾ ಇಲ್ಲ. ನಮ್ಮ ಅಮ್ಮ ಮಾಡ್ತಿರೋದನ್ನು, ನಾನು ಮಾಡಿರೋದನ್ನು ನಾನು ಹೇಳ್ತೀನಿ. ಅಂಥವರು, ಅದಕ್ಕೆ ನಾನು ಹೇಳಿದ್ದು, ಇಂಥ ನಮ್ಮ ಅಮ್ಮನ ಥರ 1,00,000 ಒಬ್ಬರು ಇರ್ಬೋದು. ಎಲ್ಲರ ಅಮ್ಮಂದರು ಹಾಗೆ ಎಲ್ಲರೂ ಥರ ಪ್ರೀತಿಯಿಂದನೇ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಹೀಗೆ ಜನರಿಗೆ ತನ್ನ ಏನು ಮನಸ್ಸಲ್ಲಿ ಬರುತ್ತೆ ಹಂಗೆ ಮಾಡಿಬಿಡೋದು. ಯಾರಿಗೂ ಒಂಥರ ಇದು ಮಾಡೋದಿಲ್ಲ. ಬೈಬೇಕಾ ಯಾರಿಗಾದರೂ ಸರಿಯಾಗಿ ಬೈದು ಬರೋದು, ಅಂದರೆ ಹೆದರಲ್ಲ. ಯಾರಾದರೂ ಏನಾದರೂ ಅಂದರೆ ಮೈ ಮೇಲೆ ಇಟ್ಕೊಳ್ಳೋಂಥ ಸ್ವಭಾವನೂ ಇರಲಿಲ್ಲ. ಕರೆಕ್ಟಾಗಿ ಚೆನ್ನಾಗಿ ಹೇಳಿ ಬಂದುಬಿಡೋದು, ಖಡಕ್ ಆಗಿ. ಮತ್ತು ಹೀಗೆ ಎಲ್ಲದರಲ್ಲೂ ಕೆಲಸದವ್ರು ಯಾರಾದರೂ ಬಂದರೂ ಅವರಿಗೂ ಅಷ್ಟು ಆತ್ಮೀಯವಾಗಿ ಅವರಿಗೆ ಟೀ ಕೊಟ್ಟು, ತಿಂಡಿ ಕೊಟ್ಟು, ಊಟಕ್ಕೆ ಬಡಿಸಿ, ಚೆನ್ನಾಗಿ ಏನು ಮನೇಲಿ ಹೆಂಗೆ ಮಾಡಿರ್ತಾರೆ ಅದನ್ನೆಲ್ಲ ಬಡಿಸಿ, ಯಾವುದೇ ಒಂದು ಕಜ್ಜಾಯ ಕಡುಬು ಮಾಡಿದ್ದಿರಲಿ ಅವರಿಗೂ ಸಹ ಅಷ್ಟು ಚೆನ್ನಾಗಿ ತಿನ್ನಕ್ಕೆ ಬಡಿಸಿ, ಕೆಲಸಕ್ಕೆ ಬಂದಿಲ್ಲ ಅಂದರೂ ಸಹ ಮನೆ ಬಾಗಿಲಿಗೆ ಬಂದವ್ರಿಗೆ ಸಹ ಕೊಟ್ಟು ಕಳಿಸೋದು ಒಂದು ಪದ್ಧತಿ. ಈಗ ಎಷ್ಟೋ ಜನ, ನಾನು ಅತಿಯಾಗಿ ಹೇಳ್ತೀನಿ ಅಂದ್ಕೋಬೋದು, ಆದರೆ ಖಂಡಿತ ಇಲ್ಲ ಸ್ನೇಹಿತರೆ. 1% ನಾನು ಯಾವುದು ಜಾಸ್ತಿ ಸೇರಿಸ್ತಾ ಇಲ್ಲ. ಇನ್ನೂ ನಾನು ಕಟ್ಟು ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಅಮ್ಮ ಮಾಡಿರೋದನ್ನು ಹೇಳೋಕ್ಕೆ ಹೋದರೆ ನನಗೆ ಒಂದು ದಿನ, 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ಇಡೀ ದಿನವೇ ಬೇಕಾಗ್ಬೋದು, ಅಷ್ಟು ಇದೆ. ಅದು ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಹೇಳ್ತಾ ಇದ್ದೀನಿ. ಯಾರಾದರೂ ಮನೆಗೆ ಹೀಗೆ ರೋಡಲ್ಲಿ ಹೋಗೋರು ಬಂದರೆ, ಅಮ್ಮ ಒಂದು ಸ್ವಲ್ಪ ನೀರು ಕೊಡಿ ಅಂತ ಹೇಳಿದ್ರೆ ಸಾಕು. ನೀರು ಒಂದೇ ಯಾಕೆ, ಮಜ್ಜಿಗೆನೋ ಟೀನೋ ಕುಡಿಸಿ ಕಳಿಸೋರು. ಮತ್ತೇನಾದರೂ ತಿನ್ನೋಕ್ಕೆ ಬಿಸ್ಕಿಟ್, ಮಕ್ಕಳೆಲ್ಲ ಇದ್ದರೆ ಪ್ರತಿಯೊಂದು, ಯಾವುದೇ ಒಂದು ಸಣ್ಣ ಮಕ್ಕಳು ಬಂದರೂ ಅವರಿಗೆ ಬಿಸ್ಕಿಟು ಮನೇಲಿ ಏನಿದೆ ಅದನ್ನು ತಿನ್ನೋಕ್ಕೆ ಕೊಡೋರು. ಮತ್ತು ಇನ್ನೊಂದಂದರೆ ಪ್ರತಿದಿನ ನಮ್ಮಲ್ಲೆಲ್ಲ ಮಜ್ಜಿಗೆ ಮೊಸರು ಭಾಳಷ್ಟು ಇರ್ತಿತ್ತು. ಆವಾಗೆಲ್ಲ ಹಸುಗಳು, ಎಮ್ಮೆ ಇವೆಲ್ಲ ಇರ್ತಿದ್ವು. ಆವಾಗ ಪ್ರತಿದಿನ ಮಜ್ಜಿಗೆನ ಒಂದು 2 ಮನೆಗೆ, ಕೆಲಸದವ್ರ ಮನೆಗೆಲ್ಲ ಮಜ್ಜಿಗೆ ಯಾರ ಮನೇಲಿ ಇರಲ್ವ, ಪ್ರತಿದಿನ ಅವ್ರ ಮನೆಗೆ ಕೊಟ್ಟು ಕಳಿಸೋದು. ಪ್ರತಿದಿನ ಒಂದೊಂದು ದೊಡ್ಡ ಇಷ್ಟಿಷ್ಟು ದೊಡ್ಡ ಚಂಬು ಅಥವಾ ಯಾವುದೇ ಒಂದು ಕ್ಯಾನಲ್ಲಿ 1 ಲೀಟ್ರು 2 ಲೀಟ್ರು ಬಾಟಲ್ ಆಗೋಷ್ಟು ಅಂದರೆ ಕೊಟ್ಟು ಕಳಿಸೋರು. ಪಾತ್ರೆ ಇಲ್ಲಾಂದ್ರೂ ಬಾಟಲಲ್ಲಾದರೂ ತಗೊಂಡೋಗ್ರಿ ಅಂತ. ಮತ್ತು ನಮ್ಮನೆ ಪಾತ್ರೆಯಲ್ಲೇ ಹಾಕ್ಕೊಡೋದು. ಆಮೇಲೆ 1 ದಿನ 2 ದಿನ 3 ದಿನ ಬಿಟ್ಟು ಯಾವಾಗಲೂ ಅವರು ರಿಟರ್ನ್ ತಂದು ಕೊಡ್ತಾರೆ. ಅಲ್ಲಿವರೆಗೂ ಅಂದರೆ ಅವ್ರಿಗೆ ಎಲ್ಲೂ ಸಿಗಲಿಲ್ಲ ಅಂದರೆ ನಮ್ಮ ಅಮ್ಮನ ಮನೇಲಿ ಸಿಗುತ್ತೆ ಅಂತ ಅವ್ರಿಗೆ ಗ್ಯಾರಂಟಿ ಗೊತ್ತಿರುತ್ತೆ. ಹೇಗೆ ಎಷ್ಟೇ ಇದಿದ್ದರೂ, ತನಗೆ ನೋವಿದ್ದರೂ, ಇದು ಏನಾದರೂ ಹುಷಾರಿಲ್ಲ ಆದರೂ ಬಿಡಲ್ಲ. ಪ್ರತಿಯೊಬ್ಬರಿಗೂ ಆ ಥರ ತಿನ್ನಿಸೋದು, ಉಣಿಸೋದು. ಮತ್ತು ಯಾರಿಗಾದರೂ ಹುಷಾರಿಲ್ಲ ಅಂದರೆ ಸೀದಾ ಓಡಿ ಹೋಗೋದು. ಅದು ನಮ್ಮ ಮನೆಯಲ್ಲಿ ಅಂತಲ್ಲ, ನಮ್ಮ ಫ್ಯಾಮಿಲಿ ಆಚೆ ಈಚೆ ಮನೆ ಅಂತಲ್ಲ, ಕೆಲಸದವ್ರ ಮನೇಲಿ, ಬೇರೆ ಜಾತಿಯವ್ರ ಮನೆ ಆಗಿರಲಿ, ಅವ್ರ ಮನೆಗೆ ಸಹ ಹೋಗಿ ಅವ್ರಿಗೆ ಏನಾಯಿತು ಅಂತ ನೋಡಿಕೊಂಡು ಅವರಿಗೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದರೆ ಅದನ್ನು ಮಾಡಿದ್ದು ನಮ್ಮಮ್ಮ. ಒಬ್ಬರಿಗೆ ಇಬ್ಬರಿಗೆಲ್ಲ ಒಂದು 25-30 ಜನರನ್ನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಇದೆ. ನಾನು ನೋಡಿದ ಪ್ರಕಾರ. ನಾನು ಸಣ್ಣಿರುವಾಗ ಎಷ್ಟೋ ಸರಿ ನಾವೇ ಕೂಗ್ತಿದ್ವಿ, ಮನೆ ಬಿಟ್ಟು ಓಡೋಗ್ಲಿಕ್ಕೆ 1 ನಂಬರು. ಯಾವಾಗಲೂ ಏನಾದರೂ ಯಾರಿಗಾದರೂ ಸಮಾಜ ಸೇವೆಗೆ ರೆಡಿನೇ ಇರ್ತೀಯ ಅಂತ. ಹಾಗೆ ಅಂದರೆ ಆ ಟೈಮ್ನಲ್ಲಿ ನಾನು ಯಾಕೆ ಮಾಡಬೇಕು ಅಂತ ಯೋಚನೆನೇ ಬರಲ್ಲ. ಅಷ್ಟು ಬೇಗ ಯಾರಾದರೂ ಒಂಚೂರು ಹುಷಾರಿಲ್ಲ ಅಥವಾ ಏನಾದರೂ ಆಯಿತು ಅಂತಾರೆ ಮೊದಲು ಓಡೋದು. ಆಮೇಲೆ ಮನೆಗೆ ಯಾರಾದರೂ ಬಂದರೆ ತಿನ್ನಿಸೋಕ್ಕೆ, ಉಣಿಸೋಕ್ಕೆ. ಅವರು ಅರ್ಜೆಂಟಿಗೆ ಬಂದು ಹೋಗ್ತೀವಿ ಅಂತಂದ್ರೆ ಅರ್ಜೆಂಟಿಗೆಲ್ಲ ಹೋಗೋ ಹಾಗೆ ಇಲ್ಲ, ಊಟ ಮಾಡ್ಕೊಂಡು ಹೋಗಬೇಕು. ಇಲ್ಲ ಏನಾದರೂ ತಿಂದು ಆಗಿಂದಾಗಲೇ ಏನಾದರೂ ಸ್ವೀಟ್ ರೆಡಿ ಮಾಡಿ ಬಡಿಸೋದು. ಇದೆಲ್ಲ ನಮ್ಮ ಅಮ್ಮನ ಒಂದು ಸ್ವಭಾವ ಆಗಿತ್ತು. ಅಂಥ ಅಮ್ಮ ನಮ್ಮಿಂದ ದೂರ ಆಗ್ಬಿಟ್ಟು, ಅದಕ್ಕೆ ಇರ್ಬೋದು ಭಾಳ ಜನರನ್ನು ಪ್ರೀತಿ ಮಾಡ್ತಾರೆ ನೋಡಿ. ನಮಗೂ ಅಷ್ಟು ಪ್ರೀತಿ ಅಂದ್ರೆ ಅದು ಅನ್ಲಿಮಿಟೆಡ್ ಪ್ರೀತಿ ಇತ್ತು. ಅಂಥವ್ರನ್ನು ಬೇಗ ದೇವ್ರು ಕರ್ಸ್ಕೊಬಿಟ್ನಲ್ಲ ಅಂತ ನನಗೆ ಭಾಳ ಬೇಜಾರಾಗುತ್ತೆ. ಇದು ನಾನು ಎಷ್ಟು ಹೇಳಿದರೂ ನನಗೆ ಕಡಿಮೆನೇ ಅಮ್ಮನ ಬಗ್ಗೆ. ಹಾಗೆ ಅಮ್ಮ ಅಂದರೆ ಎಲ್ರಿಗೂ ಹಾಗೆ ಅಮ್ಮಂದು ಒಂಥರ ವಿಶೇಷತೆನೇ ಜಾಸ್ತಿ. ವಿಶೇಷವಾಗಿ
ಪ್ರೀತಿ ಮಮತೆ ಅಮ್ಮಂದರು ಮಾಡೋದು. ಎಲ್ಲರಿಗೂ ಹೌದು, ಎಲ್ಲರೂ ಆ ಥರ ಇರ್ತಾರೆ. ಅದು ನನಗೆ ನಮ್ಮಮ್ಮ ನನಗೆ ಅನಿಸ್ತಾ ಇದೆ ಓವರ್ ಒಂಥರ ಇದಿತ್ತೇನೋ ಅನಿಸುತ್ತೆ ಅವ್ರು ಮಾಡೋದು. ಎಲ್ಲದರಲ್ಲೂ ಎಲ್ಲರ ಜೊತೆನೂ ಆ ಥರ ಕಾಳಜಿ ವಹಿಸಿ ಎಲ್ಲರಿಗೂ ಒಂದೇ ಥರ ಮಾಡೋದು. ಪಾರ್ಶಾಲಿಟಿ ಇರಲಿಲ್ಲ. ನಮ್ಮ ರಿಲೇಟಿವ್ಸ್ ಬಂದರು, ಇನ್ನೊಬ್ಬರು ರಿಲೇಟಿವ್ಸ್ ಬಂದರು, ಆ ಥರ ಪಾರ್ಶಾಲಿಟಿ ಮಾಡಿದೆ. ಎಲ್ಲರೂ ಒಂದೇ ಥರ ತನ್ನ ತಂದೆ ಮನೆಯವರಿಂದ ತವ್ರ ಮನೆ ತಾಯಿ ಮನೆಯವರು ಎಷ್ಟು ಪ್ರೀತಿ ಅವ್ರು ಬಂದಾಗ ಹೇಗೆ ಮಾಡ್ತಿದ್ಲೋ ಅದೇ ಥರ ನಮ್ಮ ಇನ್ನೂ ದೊಡ್ಡಪ್ಪನ ಅವ್ರ ಮಾವನ ಮನೆ ಅಂದರೆ ನಮ್ಮ ದೊಡ್ಡಮ್ಮನ ತಾಯಿ ಕಡೆಯವ್ರು ಬಂದಾಗಲೂ ಹಾಗೆ ಮಾಡ್ತಿದ್ಲು. ಅವರೆಲ್ಲರೂ ಇವತ್ತಿಗೂ ಹೇಳ್ತಾರೆ, ನಿಮ್ಮ ಅಮ್ಮನ ಥರ ಯಾರು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪನೂ ಭೇದ ಭಾವ ಇಲ್ಲದೆ ನಾವು ಬಂದಾಗ ಎಷ್ಟು ಚೆನ್ನಾಗಿ ಇಷ್ಟಿಷ್ಟು ತುಪ್ಪ ಬಡಿಸಿ ಏನು ಸ್ವೀಟ್ ಮಾಡೋದು, ಯಾವ್ದು ಬೇಕು ಅದನ್ನೇ ಮಾಡೋದು. 4-5 ದಿನ ಒಂದೊಂದು ವಾರ ಇದ್ದರೂ ಸಹ ಬೇಜಾರು ಮಾಡ್ಕೊಳ್ಳೋದೆ ಎಷ್ಟೆಲ್ಲ ಪ್ರೀತಿಯಿಂದ ಅಡುಗೆ ಮಾಡ್ತಿದ್ರು. ಆ ಉಪ್ಪಿನಕಾಯಿ ಅಂತೂ ನಮಗೆ ಇನ್ನೂ ತನಕ ಬಾಯಲ್ಲಿ ನೀರು ಬರುತ್ತೆ ಮಾಡುವಂಥ ಉಪ್ಪಿನಕಾಯಿ ಅಂತ ಅಷ್ಟು ನೆನೆಸ್ಕೊಳ್ತಾರೆ. ಎಲ್ಲರೂ ತುಂಬ ಕಣ್ಣೀರು ಹಾಕಿದರು. ತುಂಬ ದೊಡ್ಡ ಒಂದು ನನಗಂತೂ ನೆನೆಸ್ಕೊಂಡ್ರೆ ನಮ್ಮಮ್ಮ ಇಷ್ಟು ಬೇಗ ಹೋಗಬೇಕಿತ್ತ ದೇವ್ರೆ, ಇನ್ನೊಂದು 10 ವರ್ಷ ನಮ್ಮ ಜೊತೆ ಇದ್ದರೆ ಏನಾಗಿತ್ತು ಅಂತ ಎಷ್ಟೋ ಸರಿ ನಾನು ತುಂಬ ನೆನ್ಪು ಮಾಡ್ಕೊತೀನಿ, ಬೇಜಾರು ಮಾಡ್ಕೊತೀನಿ. ಇನ್ನೂ ಭಾಳಷ್ಟಿದೆ ಹೇಳಲಿಕ್ಕೆ. ನನಗೆ ಹೇಳಬೇಕು ಅನಿಸುತ್ತೆ. ನಿಮ್ಗೆ ಲಾಂಗ್ ವೀಡಿಯೋ ಆಗುತ್ತೆ, ನೀವು ಕೊರಿತಾ ಇದ್ದೀನಿ ಅಂತ ಅನ್ಕೋತೀರೇನೋ. ಆದರೆ ಇನ್ನೊಂದು ದಿನ ಇದನ್ನು ಮತ್ತೆ ಇನ್ನೊಂದು ದಿನ ಹೇಳ್ತೀನಿ, ನಾಳೆ ಮತ್ತೆ ಇದರದ್ದು ನಮ್ಮ ಅಮ್ಮಂಗೆ ಏನಾಗಿತ್ತು ಅಂತ ನಾನು ಹೇಳ್ತೀನಿ. ನನಗೆ ನಿಮ್ಮ ಜೊತೆ ಹೇಳ್ಕೊಳ್ಬೇಕು ಅಂತ ಯಾವತ್ತಿಂದನೂ ಅನ್ನಿಸ್ತಾ ಇತ್ತು, ಬಟ್ ಈಗ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಎಷ್ಟೋ ಜನ ನನಗಿಂತನೂ ಮೊದಲೇ ತುಂಬ ಚಿಕ್ಕವರಿರುವಾಗಲೇ ತನ್ನ ತಾಯಿನ ತಂದೆನೆಲ್ಲ ಕಳ್ಕೊಂಡಿರ್ತಾರೆ. ಆದರೆ ನಾನು ಇಷ್ಟು ವರ್ಷ ಆದರೂ ಅಮ್ಮನ ಜೊತೆ ಇದ್ದೆ ಅನ್ನೋದೊಂದು ಖುಷಿ ಇದೆ. ಇನ್ನೂ ಇದ್ದರೆ ನನಗೆ ಭಾಳಷ್ಟು ವರ್ಷ ಇರಬೇಕಿತ್ತು. ನನಗೆ ಎಲ್ಲರೂ ತನ್ನ ಅಮ್ಮನ ನೋಡಿದಾಗ ಎಲ್ಲರೂ ಅಮ್ಮನ ಜೊತೆ ಚೆನ್ನಾಗಿರುವಾಗ ನನಗೂ ನೆನಪಾಗುತ್ತೆ, ನಮ್ಮಮ್ಮನೂ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತುಂಬ ಸರಿ ಮಿಸ್ ಮಾಡ್ಕೋತೀನಿ. ಪ್ರತಿದಿನ ನಾನು ಅನ್ಕೋತೀನಿ, ನನಗೂ ಅಮ್ಮ ಇದ್ದರೆ ಹೀಗೆ ಪ್ರೀತಿ ಮಾಡ್ತಿದ್ರೇನೋ, ಆವಾಗ ಇಷ್ಟು ಪ್ರೀತಿ ಕೊಟ್ಟರು ಅಂದರೆ ಬೇಗ ಹೋಗ್ತೀನಿ ಅಂತಲೇ ಇರ್ಬೋದೇನೋ. ತುಂಬಾ ಪ್ರೀತಿ ಕೊಟ್ಟು ಎಲ್ರಿಗೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅತಿಯಾದ ಪ್ರೀತಿನ ಮಮತೆಯನ್ನು ಕೊಟ್ಟು ಬೇಗ ಈ ಲೋಕ ಬಿಟ್ಟು ಹೋಗ್ಬಿಟ್ರು ಅಂತಲೇ ಬೇಜಾರು. ನಾನು ಇನ್ನೊಂದು ದಿನ ನಾಳೆ ಮತ್ತು ಇದ್ರ ಬಗ್ಗೆನೇ ಹೇಳ್ತೀನಿ, ಹೇಗನ್ನಿಸ್ತು ಈ ಸ್ಟೋರಿ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.